ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಕುಟುಂಬದವರಿಗೆ ಒಳ್ಳೆಯದಾಗಲಿ ಎಂದು ಕೆಲವು ಮಹಿಳೆಯರು ದೇವಿಗೆ ನಿಂಬೆಹಣ್ಣಿನ ದೀಪವನ್ನು ಬೆಳಗುತ್ತಾರೆ. ಹಾಗೆ ಯಾವ ಒಂದು ದಿನ ಈ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿದರೆ ಅದರ ಪ್ರತಿಫಲ ಸಿಗುತ್ತದೆ ಮತ್ತು ಯಾವ ಒಂದು ದಿನ ಹಚ್ಚುವ ಹಾಗಿಲ್ಲ, ಇವೆಲ್ಲವನ್ನು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋವನ್ನು ನೋಡಿ. ಹಾಗೆ ಈ ಒಂದು ನಿಂಬೆಹಣ್ಣಿನ ದೀಪವನ್ನು ಹಚ್ಚುವುದಕ್ಕೆ ಒಂದು ನಿರ್ದಿಷ್ಟ ಸಮಯ ಅಂತ ಕೂಡ ಇದೆ. ಈ ಸಮಯದಲ್ಲಿ ಬೆಳಗಿದ್ರೆ ಮಾತ್ರ ನಿಮಗೆ ಪ್ರತಿಫಲ ಅನ್ನೋದು ಸಿಗುತ್ತೆ. ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ. ಪಾರ್ವತಿ ದೇವಿಗೆ ನಿಂಬೆಹಣ್ಣಿನ ದೀಪ ಬೆಳಗುವಾಗ ಮಂಗಳವಾರ ಮತ್ತು ಶುಕ್ರವಾರ ಬೆಳಗುವುದು ಅತ್ಯುತ್ತಮ ಅಂತ ಹೇಳಲಾಗಿದೆ. ಅದರಲ್ಲೂ ರಾಹುಕಾಲದಲ್ಲಿ, ಅಂದರೆ ಮಂಗಳವಾರ ರಾಹುಕಾಲದ ಸಮಯದಲ್ಲಿ, ಶುಕ್ರವಾರದ ರಾಹುಕಾಲ ಸಮಯದಲ್ಲಿ ಮಾತ್ರ ನಿಂಬೆಹಣ್ಣಿನ ದೀಪವನ್ನು ದೇವಿಯ ದೇವಸ್ಥಾನಕ್ಕೆ ಹೋಗಿ ಬೆಳಗಬೇಕು. ನಾವೇ ನಮ್ಮ ಕೈಯಾರೆ ದೀಪಗಳನ್ನ ತಯಾರಿಸಿ ದೀಪವನ್ನು ಹಚ್ಚುವುದರಿಂದ ಒಂದು ಶೀಘ್ರ ಹಾಗೂ ಸಾಕಷ್ಟು ಒಂದು ಶುಭ ಫಲಿತಾಂಶವನ್ನು ಪಡ್ಕೋಬೋದು. ಹಾಗೆ ಮಂಗಳವಾರ ಬೆಳಗುವ ನಿಂಬೆಹಣ್ಣಿನ ದೀಪಕ್ಕಿಂತ ಶುಕ್ರವಾರ ಬೆಳಗುವಂತಹ ನಿಂಬೆಹಣ್ಣಿನ ದೀಪ ಹೆಚ್ಚು ಶ್ರೇಷ್ಠ ಅಂತ ಕೂಡ ಹೇಳಲಾಗಿದೆ. ಯಾಕಂತಂದರೆ ಮಂಗಳವಾರ ಬೆಳಗುವ ದೀಪಕ್ಕೆ ರಜೋಗುಣ ಒಂದು ಸತ್ವವಿರುತ್ತೆ. ಆದ್ದರಿಂದ ಶುಕ್ರವಾರ ಬೆಳಗುವ ದೀಪವು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಹಾಗಾಗಿ ಶುಕ್ರವಾರ ಬೆಳಗುವುದು ಉತ್ತಮ ಅಂತ ಹೇಳ್ಬೋದು. ಹಾಗಂದರೆ ಮಂಗಳವಾರ ಬೆಳಗುವುದು ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಮಂಗಳವಾರ ಶುಕ್ರವಾರ ಎರಡೂ ದಿನ ಕೂಡ ನೀವು ನಿಂಬೆಹಣ್ಣಿನ ದೀಪವನ್ನು ಹಚ್ಚಬಹುದು. ರಾಹುಕಾಲದಲ್ಲಿ ನಿಂಬೆಹಣ್ಣಿನ ದೀಪ ಬೆಳಗೋದರಿಂದ ಉತ್ತಮ ಫಲವನ್ನು ನೀವು ಪಡ್ಕೋಬೋದು. ನಿಮ್ಮ ಇಷ್ಟಾರ್ಥ ಏನೇ ಒಂದು ಇಟ್ಕೊಂಡು ನೀವು ನಿಂಬೆಹಣ್ಣಿನ ದೀಪವನ್ನು ಹಚ್ಚುತ್ತಾ ಇದ್ದರೆ ಅದು ನಿಮಗೆ ಶೀಘ್ರನೇ ಒಂದು ಪ್ರತಿಫಲವನ್ನು ಕೊಡುತ್ತೆ. ನಿಂಬೆಹಣ್ಣು ದೇವಿ ಸ್ವರೂಪವಾದ ದುರ್ಗಾದೇವಿಗೆ ಬಹಳ ಪ್ರಿಯವಾದಂತಹ ಒಂದು ಹಣ್ಣು. ಹಾಗಾಗಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಸ್ಕೋಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ಒಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ಧನ್ಯವಾದಗಳು.